ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿ ರಂಗದಲ್ಲಿ ಹವಾ ಸೃಷ್ಟಿಸಿ ಎಲ್ಲರ ಮನೆಗಿದ್ದ ರಾಕಿಂಗ್ ಸ್ಟಾರ್ ಯಶ್. ಇವರೊಂಥರ ಎಷ್ಟೋ ಜನಕ್ಕೆ ರೋಲ್ ಮಾಡಲ್. ಆದ್ರೆ ಈಗ ಯಶ್ ರೀತಿ ಅವರ ತಾಯಿ ಜನಮನ ಗೆಲ್ತಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ಸೈಡ್ ರಶ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಾನು ರಾಮ್ ಚೇತನ್. ಯಾವುದೇ ಫಿಲ್ಟರ್ ಇಲ್ಲದ ಮಾತುಗಳು, ನೇರ ನುಡಿ, ಇವೆಲ್ಲ ನಿಜಕ್ಕೂ ಜನಕ್ಕೆ ಇಷ್ಟವಾಗ್ತಿದೆ. ಎಷ್ಟು ರೀತಿಯ ತಾನು ಕನ್ನಡ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಕೊತ್ತಲವಾಡಿ ಸಿನಿಮಾ ಮೂಲಕ ಹೆಜ್ಜೆ ಇಟ್ಟಿರೋ ಪುಷ್ಪಮ್ಮ ನಿಜವಾಗ್ಲೂ ಭರವಸೆ ಪ್ರೊಡ್ಯೂಸರ್ ಅಂದ್ರೆ ತಪ್ಪಲ್ಲ. ಅಣ್ಣವರನ್ನ ರೋಲ್ ಮಾಡಲಾಗಿ ತಗೊಂಡಿರೋ ಯಶ್ ತಾಯಿ ಪುಷ್ಪ ಅವರು ದೊಡ್ಡ ಮನೆ ಕುಟುಂಬದ ಹಾದಿಯಲ್ಲೇ ಹೆಜ್ಜೆ ಇಡ್ತಿದ್ದಾರೆ ಅನ್ನಬಹುದು. ತನ್ನ ನಟ ನಟಿಯರನ್ನು ನೋಡಿಕೊಳ್ಳುವ ರೀತಿ, ಪ್ರೀತಿಯಿಂದ ಮಾತಾಡೋ ಶೈಲಿ ಎಲ್ಲವೂ ಇವರ ಮೇಲೆ ದೊಡ್ಡ ಭರವಸೆ ಸೃಷ್ಟಿಸಿದೆ. ಇನ್ನು ಸಿನಿಮಾ ವಿಚಾರಕ್ಕೆ ಎಲ್ಲ ಕಡೆಯಿಂದ ಬಹುತೇಕ ಪಾಸಿಟಿವ್ ರಿಯಾಕ್ಷನ್ ಸಿಗ್ತಿದೆ. ಆಗಸ್ಟ್ 1ರಂದು ತೆರೆ ಕಂಡ ಕೊತ್ತಲವಾಡಿ ಚಿತ್ರ ಸೂಪರ್ ಹಿಟ್ ಆಗುತ್ತಾ ಅನ್ನೋದು ತುಂಬಾ ಜನರಿಗೆ ಕುತೂಹಲ ಮೂಡಿಸಿತ್ತು. ಸದ್ಯ ಚಿತ್ರದ ಬಾಕ್ಸ್ ಆಫೀಸ್ ಗಳಿಕೆ ಕುರಿತು ಈವರೆಗೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಆದರೆ ಟಿವಿ ಮತ್ತು OTT ಹಕ್ಕುಗಳು ಉತ್ತಮ ಬೆಲೆಗೆ ಮಾರಾಟವಾದದ್ದು ಗೊತ್ತಾಗಿದ್ದು ನಿರ್ಮಾಪಕರಿಗೆ ಲಾಭವಾಗಿರುವ ಸಾಧ್ಯತೆ ಇದೆ. ಇಷ್ಟು ದಿನ ರೊಮ್ಯಾಂಟಿಕ್ ಹೀರೋ ಆಗಿ ರಾಣಿಸಿಕೊಂಡಿದ್ದ ಪೃಥ್ವಿ ಅಂಬರ್ ಈ ಬಾರಿ ಮಾಸ್ ಹೀರೋ ಅವತಾರದಲ್ಲಿದ್ದಾರೆ. ಹಳ್ಳಿ ಹಿನ್ನೆಲೆ ಕಥೆಯಲ್ಲಿ ಅವರು ಆಕ್ಷನ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಹೊಸ ಲುಕ್ ಕೆಲವು ಪ್ರೇಕ್ಷಕರಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಚಿತ್ರವನ್ನು ನೋಡಿದ ಕೆಲವರು ಮೆಚ್ಚಿದ್ದಾರೆ. ಆಕ್ಷನ್ ದೃಶ್ಯಗಳು ಹಾಗೂ ಹಳ್ಳಿ ಸ್ಟೈಲ್ ಲುಕ್ ಸೂಪರ್ ಆಗಿದೆ ಅನ್ನೋರು ಇದ್ದಾರೆ. ಆದರೆ ಚಿತ್ರಕಥೆ ಮತ್ತು ನಿರೂಪಣೆಯಲ್ಲಿ ಇನ್ನೂ ಹೆಚ್ಚು ಗುಣಮಟ್ಟವಿದ್ದರೆ ಒಳ್ಳೆಯದಾಗಿತ್ತು ಎಂಬ ಅಭಿಪ್ರಾಯಗಳು ಇವೆ. ಚಿತ್ರವನ್ನು ನೋಡಿದ ಕೆಲವರು ಮೆಚ್ಚಿದ್ದಾರೆ. ಆಕ್ಷನ್ ದೃಶ್ಯಗಳು ಹಾಗೂ ಹಳ್ಳಿ ಸ್ಟೈಲ್ ಲುಕ್ ಸೂಪರ್ ಆಗಿದೆ ಅನ್ನೋರು ಇದ್ದಾರೆ. ಆದರೆ ಚಿತ್ರಕಥೆ ಮತ್ತು ನಿರೂಪಣೆಯಲ್ಲಿ ಇನ್ನೂ ಹೆಚ್ಚು ಗುಣಮಟ್ಟವಿದ್ದರೆ ಒಳ್ಳೆಯದಾಗ್ತಿತ್ತು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಈ ವಾರ ಬಿಡುಗಡೆಯಾದ ಕೆಲವು ಪರಭಾಷೆ ಚಿತ್ರಗಳು ಅಷ್ಟಾಗಿ ಓಡಿಲ್ಲ. ಇದರಿಂದಾಗಿ ಕನ್ನಡದ ಕೊತ್ತಲವಾಡಿ ಚಿತ್ರಕ್ಕೆ ಪ್ರೇಕ್ಷಕರ ಗಮನ ಸೆಳೆಯಲು ಉತ್ತಮ ಅವಕಾಶ ಎನ್ನಬಹುದು. ಇಂತಹ ಸನ್ನಿವೇಶಗಳು ಚಿತ್ರಕ್ಕೆ ಲಾಭದಾಯಕವಾಗುತ್ತದೆ. ಹೇಳಿ ಕೇಳಿ ಕೊತ್ತಲವಾಡಿ ಸಿನಿಮಾ ಯಶ್ ತಾಯಿ ಪುಷ್ಪ ಅವರ ನಿರ್ಮಾಣದ್ದು. ಹೀಗಾಗಿಯೂ ಜನರ ಇಂಟ್ರೆಸ್ಟ್ ಹೆಚ್ಚಾಗಿ ಈ ಕಡೆ ಬಂತು ಅಂದ್ರೂ ತಪ್ಪಾಗಲ್ಲ. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಪುಷ್ಪ ಅವರು ನಡೆದುಕೊಳ್ಳುತ್ತಿರುವ ಹಾದಿ. ಫಿಲ್ಟರ್ ಇಲ್ಲದ ಮಾತುಗಳಿಂದ ಜನರ ಮನಸ್ಸು ಗೆಲ್ತಿದ್ದಾರೆ. ಡೈರೆಕ್ಟ್ ಆಗಿ ಏನಾದ್ರೂ ಹೇಳ್ತಾರೆ. ಆದ್ರೆ ಮಗ ದೊಡ್ಡ ಸ್ಟಾರ್ ಅನ್ನೋ ಅಹಂ ಇಲ್ಲ. ಇದನ್ನೆಲ್ಲ ನೋಡಿದ ಒಂದೊಳ್ಳೆ ಪ್ರೊಡ್ಯೂಸರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ರು ಅಂದ್ರು ಅನ್ನೋದು ಖುಷಿ. ಇದಿಷ್ಟು ಇವತ್ತಿನ ಸಿನಿಮಾ ಸುದ್ದಿಯೊಂದಿಗೆ ಮುಗಿಸ್ತೀನಿ. ನಮಸ್ಕಾರ.